ಕೃಷ್ಣ, ಇವತ್ತಿಂದ ಬಾಗಿಲಿಗೆ ಈ ಬೀಗ ಹಾಕು. ಆಯ್ತಣ್ಣ. 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 ಸೊಸೈಟಿ ಪ್ರೆಸಿಡೆಂಟ್ ತಮ್ಮ ಕಳ್ಕಿ ಮಾಡಿಸಿ ಸೊಸೈಟಿನ ಲೂಟಿ ಮಾಡೋದು, ಆಮೇಲೆ ಆ ಪಟ್ಟನ ಗುಮಾಸ್ತನ ಹಣೆ ಮೇಲೆ ಹಚ್ಚೋದು. ಏನಮ್ಮ ಸುಶೀಲಾ, ಎಲ್ರಿಗೂ ಬುದ್ಧಿ ಹೇಳೋ ಮೇಷ್ಟ್ರ ಮಗಳು ನೀನು. ನಿನ್ ಬುದ್ಧಿಗೆ ಏನಾಯ್ತು? ಹೋಗಿ ಹೋಗಿ ಈ ಚಂಡಾಲನ ಸವಾಸ ಮಾಡಿದ್ಯಲ್ಲ. ರಾಜಣ್ಣ, ನಾನು ಇವರನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ನನ್ನ ಮದ್ವೆ ಮಾಡ್ಕೋತೀನಿ ಅಂತ ಇವ್ರು ಮಾತು ಕೊಟ್ಟಿದ್ದಾರೆ. ಅವನು ಮಾತು ಕೊಟ್ಟಿದ್ದಕ್ಕೆ ನೀ ಮೈ ಒಪ್ಪಿಸ್ಬಿಟ್ಟಿಯಾ? ಇನ್ 2 ದಿನದಲ್ಲಿ ಇವನ್ ಮದುವೆಗೆ ಹೆಣ್ಣು ನೋಡೋದಕ್ಕೆ ಇವ್ರ ಅಣ್ಣ ಪಟ್ನಕ್ಕೆ ಹೋಗ್ತಾ ಇದ್ದಾನೆ. ಏನ್ರಿ ರಾಜಣ್ಣ ಹೇಳ್ತಿರೋದೆಲ್ಲ ನಿಜನಾ? ನೀವ್ ನನ್ ಕೈ ಬಿಡೋಲ್ಲ ತಾನೆ? ಖಂಡಿತವಾಗ್ಲೂ ಬಿಡಲ್ಲ. ಒಂದ್ ವೇಳೆ ನಮ್ಮ ಅಣ್ಣ ಏನಾದ್ರು ನಮ್ಮಿಬ್ಬರು ಮದುವೆಗೆ ಒಪ್ಲಿಲ್ಲ ಅಂತ ಇಟ್ಕೋ, ಅವ್ನ್ ನೋಡೋ ಹುಡುಗಿನ ಅಕ್ಕ ಇಟ್ಕೋತೀನಿ. ಹಾ, ನಿನ್ನ ಪಗಡ್ದಸ್ತ ಇಟ್ಕೋತೀನಿ. ಇಟ್ಕೊಳಕ್ಕೆ ಕಟ್ಕೊಳಕ್ಕೆ ನಮ್ಮೂರಿನ ಹೆಣ್ಮಕ್ಳು ಮರದಲ್ಲಿರೋ ಹಣ್ಣು ಅಂತ ತಿಳ್ಕೊಂಡೇನೋ ಲೋಪ. ಇವಳ ತಂದೆ ನಮಗೆಲ್ಲ 4 ಅಕ್ಷರ ಕಲ್ಸಿರೋ ಗುರು. ಅವಳಿಗೆ ಅನ್ಯಾಯ ಆಗೋಕೆ ನಾನು ಖಂಡಿತ ಬಿಡೋದಿಲ್ಲ. ನಿಮ್ ಈ ಸಂಬಂಧನ ಕಣ್ಣಾರ ಕಂಡಿರೋದಕ್ಕೆ ಸಾಕ್ಷಿ ಈ ರಾಜಣ್ಣ. ಜ್ಞಾಪಕ ಇರ್ಲಿ. ಅಳ್ಬೇಡ ಸುಶೀಲಾ, ನನ್ ಜೀವ ಇರೋವರೆಗೂ ಇವನ್ ನಿನ್ ಬಿಟ್ಟು ಯಾರನ್ನೂ ಮದುವೆ ಆಗಕ್ಕೆ ನಾನು ಬಿಡೋದಿಲ್ಲ. ನೀ ಧೈರ್ಯವಾಗಿ ಮನೆಗೆ ಹೋಗು. ಏನು ಸಂಪಿಗೆ ನಡ್ಕೊಂಡು ಹೊರಟ್ಬಿಟ್ಟಿದ್ಯಲ್ಲ? ಜಮೀನ್ದಾರ ಮನೆಯಿಂದ ಬರ್ತಾ ಇದ್ದಾಗ ದಾರಿಲಿ ಗಾಡಿ ಚಕ್ರ ಕಳ್ಸ್ಕೊಂಡ್ಬಿಡ್ತು. ರಿಪೇರಿ ಆಗಕ್ ಹೊತ್ತಾಗುತ್ತೇನೋ ಅಂತ ನಡ್ಕೊಂಡ್ ಸರಿ, 10 ಸೈಕಲ್ ಕರ್ಕೊಂಡೋಗಿ ಡ್ರಾಪ್ ಮಾಡ್ತೀನಿ. ಬೇಡ ಮಾವ, ಯಾರಾದ್ರೂ ನೋಡಿದ್ರೆ ಏನ್ ತಿಳ್ಕೊತಾರೆ? ಏನ್ ತಿಳ್ಕೊತಾರೆ? ಅಕ್ಕನ ಮಗಳನ್ನ ಸೈಕಲ್ ಮೇಲೆ ಕೂರಿಸ್ಕೊಂಡು ಜಮ್ ಅಂತ ಹೋಗ್ತಾ ಇದ್ದಾನೆ ಅಂತ ಖುಷಿ ಪಡ್ತಾರೆ. ಹತ್ತು. ಏನಿಲ್ಲ ಸಂಪಿಗೆ, ಸಂಪಿಗೆ ಅವನು ವಾಸನೆ ತಲೆ ಗಮ್ಮಂತ ಹತ್ತು ಬಿಡ್ತು, ಅದಕ್ಕಷ್ಟೇ. ಮಾವ, ನಾನೊಂದ್ ಕೇಳ್ತೀನಿ, ಕೋಪ ಮಾಡ್ಕೊಳಲ್ಲ ತಾನೆ? ಕೇಳ ಸಂಪಿಗೆ. ಮಾವ, ಈ ಸೈಕಲ್ ಬದಲು ಒಂದ್ ಬೈಕ್ ಇದ್ದಿದ್ರೆ? ಇದ್ದಿದ್ರೆ ನಿನ್ನ ಬೈಕ್ ಹಿಂದ್ಗಡೆ ಹೀಗೆ ಜಾಮ್ ಜಾಮ್ ಅಂತ ಕೂತ್ಕೊಂಡು ನಿನ್ನ ಹೀಗೆ ಗಟ್ಟಿಯಾಗಿ ತಪ್ಕೊಂಡು ನಿನ್ನ ಕಿವಿ ಹತ್ರ ನಮ್ಮಿಬ್ಬರ ಪ್ರೀತಿ ವಿಷಯನ ಮತ್ತೆ ಪಿಸುಗುಡ್ತಾ ನಿನ್ನ ಕಿವಿನ ಏನ್ ಮಾವ ನೀನು ಸೈಕಲ್ ಮೇಲೆ ಕೂರಿಸ್ಕೊಂಡು ನನ್ ಸೀರೆ ಹಾಳು ಮಾಡಿದ್ದು ಅಲ್ದೆ ಇದ್ ಬೇರೆ ಮಾಡ್ಬಿಟ್ಟಿಯಾ? ಅಯ್ಯೋ, ಅದಕ್ಕೇನಾಗೋಯ್ತು ಈಗ? ಚಿಕ್ಕ ವಯಸ್ಸಲ್ಲಿ ಎಷ್ಟೋ ಸರಿ ಕೊಟ್ಟಿದ್ದೀನಿ. ಇರ್ಲಿ, ಬಾ ಕೂತ್ಕೋ. ಬೇಡ ಮಾವ, ಮತ್ತೆ ನೀನು ಸೈಕಲ್ ಮೇಲೆ ಕೂರಿಸ್ಕೊಂಡು ಊರ್ ಹತ್ರ ಬಂತು, ನಾನು ನಡ್ಕೊಂಡೆ ಹೋಗ್ತೀನಿ. ಹೋಗೋ ಹೋಗೋ.